ಇಡೀ ದೇಶದಾದ್ಯಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಆಚರಿಸಲಾಗುತ್ತಿದೆ. ಪ್ರವಾದಿ ಮೊಹಮ್ಮದರು ಈ ಭೂಮಿಯ ಪ್ರತಿಯೊಂದು ಜೀವಿಗೂ ಶಾಂತಿ ಮತ್ತು ಕರುಣೆಯನ್ನ ಸಾರಲು ಬಂದವರು. ಇಂತಹ ಮಹನೀಯರ ಜನ್ಮದಿನದ ಆಚರಣೆ ಎಂದರೆ ಅದು ಪ್ರತಿಯೊಬ್ಬರಿಗೂ ಸಂತಸದ ವಿಷಯ. ಇತ್ತೀಚೆಗೆ ಕೆಲವು ಯುವಕರು ಸಂಭ್ರಮದ ಹೆಸರಿನಲ್ಲಿ ಡಿಜೆ ಹಾಕುವುದು, ಬಣ್ಣ ಹಚ್ಚುವುದು, ರಸ್ತೆ ಬಂದ್ ಮಾಡುವುದು ಮತ್ತು ಅಪಾಯಕಾರಿಯಾಗಿ ವೇಲಿಂಗ್ ಮಾಡುವುದರಲ್ಲಿ ನಿರತರಾಗುತ್ತಿದ್ದಾರೆ. ಆದರೆ ದಾರಿಯಲ್ಲಿ ಬಿದ್ದಿರುವ ಒಂದು ಕಲ್ಲು ಅಥವಾ ಮುಳ್ಳನ್ನ ಕಂಡರೆ ಹಿಂದೆ ಬರುವವರಿಗೆ ನೋವಾಗದಿರಲಿ ಎಂದು ಅದನ್ನು ಬದಿಗಿಡುವುದು ಇಸ್ಲಾಂ ಮತ್ತು ಪ್ರವಾದಿಯವರ ನಿಜವಾದ ಸಂದೇಶ. ಹೀಗಿರುವಾಗ ಸಾರ್ವಜನಿಕರಿಗೆ ತೊಂದರೆ ಕೊಡುವುದು, ರಸ್ತೆ ತಡೆಯುವುದು ಇಸ್ಲಾಮಿನ ಆಚರಣೆಯಲ್ಲಿ ಇಲ್ಲವೇ ಇಲ್ಲ ಎಂದು ಮುಸ್ಲಿಂ ಮುಖಂಡರಾದ ತಾಜುದ್ದೀನ್ ಶರೀಫ್ ಹೇಳಿದ್ದಾರೆ. ಕೆಲ ಮುಸಲ್ಮಾನ್ ಬಾಂಧವರು ಈ ಹಬ್ಬ ಆಚರಣೆಯಲ್ಲಿ ನಮ್ಮ ದೇಶದ ಕಲ್ಚರ್ ಹೇಳಬೇಕಂದ್ರೆ ಡಿಜೆ, ಮ್ಯೂಸಿಕ್, ಕುಂಡಾಡುವುದು, ಬಣ್ಣ ಹಚ್ಚುವುದು ಮತ್ತು ಮೆರವಣಿಗೆ ಇದೆಲ್ಲ ಇತ್ಯಾದಿ ಏನು ಇದೆ, ಇದು ನಮ್ಮ ದೇಶದ ಕಲ್ಚರ್. ಇದು ಇಸ್ಲಾಮಲ್ಲಿ ಮೂಲತಃ ಇಸ್ಲಾಮಲ್ಲಿ ಇದು ಇರೋದಿಲ್ಲ. ಇದು ನಮ್ಮ ದೇಶದ ಕಲ್ಚರ್ ಆಗಿ ಇದು ಉಳಿದಿದೆ. ಇದು ನಮ್ಮ ದೇಶದಲ್ಲಿ ಈ ಥರ ಆಚರಣೆ ಒಂದು ಖುಷಿ ಸಂಭ್ರಮದಲ್ಲಿ ಆಚರಿಸ್ತಾರೆ. ಕೆಲ ತಿಳಿಯುವಂತಹ ಯುವಕರು ಮಾಡುವಂತಹ ತಪ್ಪುಗಳಿಗೆ ಇದು ಇಸ್ಲಾಮಿನ ಆಚರಣೆ ಅಂತ ಯಾರೂ ತಿಳಿಯಬಾರ್ದು. ಇದು ಇಸ್ಲಾಮಿನ ಆಚರಣೆ ಆಗಿರೋದಿಲ್ಲ. ದಾರಿಯಲ್ಲಿ ಒಂದು ಕಲ್ಲು ಅಥವಾ ಒಂದು ಮುಳ್ಳು ದಾರಿಯಲ್ಲಿ ಬಿದ್ದಿದ್ದರೆ ಅದು ಒಂದು ಕಡೆ ಹಾಕಿ ಮುಂದೆ ಹೋಗಬೇಕು. ಯಾಕಂದರೆ ಬೇರೆ ಪಾದಚಾರಿಯಲ್ಲಿ ಬಂದಾಗ ಅವನಿಗೆ ಆ ಕಲ್ಲಿಂದ ಆ ಮುಳ್ಳಿಂದ ತೊಂದರೆ ಆಗಬಾರ್ದು ಅಂತ ಆ ಕಲ್ಲು ಅದು ಮುಳ್ಳು ಬೇರೆ ನೀವು ಒಂದು ಕಡೆ ಸರಿಸಿ ಹೋಗಿ ಅಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂದೇಶ ಕೊಡ್ತಾರೆ. ಯಾರೋ ಕೆಲವರು ತಿಳುವಳಿಕೆ ಇಲ್ಲದೆ ಮಾಡುವ ತಪ್ಪುಗಳಿಗೆ ಇಡೀ ಇಸ್ಲಾಂಗಾಗಲಿ ಅಥವಾ ಪ್ರವಾದಿಯವರ ಸಂದೇಶಕ್ಕಾಗಲಿ ಕೆಟ್ಟ ಹೆಸರು ಬರಬಾರದು. ಪ್ರವಾದಿ ಮೊಹಮ್ಮದರು ಹೇಳಿರುವ ಪ್ರಮುಖ ಸಂದೇಶವೆಂದರೆ, ನೀವು ಯಾವ ದೇಶದಲ್ಲಿ ಜೀವಿಸುತ್ತೀರೋ ಆ ದೇಶದ ಕಾನೂನು ಮತ್ತು ಸಂಸ್ಕೃತಿಯನ್ನ ಗೌರವಿಸಬೇಕು. ಈ ಶುಭ ಸಂದರ್ಭದಲ್ಲಿ ಯುವಕರು ರಸ್ತೆಗಿಳಿದು ಶೋ ಆಫ್ ಮಾಡುವ ಬದಲು ಪ್ರವಾದಿಯವರ ಜೀವನ ಚರಿತ್ರೆಯನ್ನ ಓದಿ ಅರ್ಥೈಸಿಕೊಳ್ಳಬೇಕಿದೆ. ಇನ್ನು ಇತ್ತೀಚೆಗೆ ಚಿಕ್ಕಮಗಳೂರಿನಲ್ಲಿ ಈದ್ ಮಿಲಾದ್ ವೇಳೆ ಟಿಪ್ಪು ಸುಲ್ತಾನ್ ಕಟೌಟ್ ಹಾಕಿ ಪಾಕಿಸ್ತಾನದ ಹಾಡನ್ನ ಹಿನ್ನೆಲೆಯಾಗಿ ಬಳಸಿ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಲಾದ ವಿಡಿಯೋ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಪ್ರವಾದಿ ಮೊಹಮ್ಮದರ ಜನ್ಮದಿನಕ್ಕೂ ಟಿಪ್ಪು ಸುಲ್ತಾನ್ ಕಟೌಟ್ಗೂ ಏನು ಸಂಬಂಧ? ಬೇರೆಯವರೊಂದಿಗೆ ಪೈಪೋಟಿಗೆ ಬಿದ್ದು ಇಂತಹ ಕೃತ್ಯಗಳನ್ನು ಮಾಡುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಚಿಂತಕರಾದ ತಾಜುದ್ದೀನ್ ಶರೀಫ್. FIR ಆಗಿದೆ, FIR ಆಗಲೇಬೇಕು. ಮತ್ತೆ ನಾನು ಹೇಳ್ತಾ ಇರೋದೇನೆಂದರೆ, ಇವಾಗ ಯಾವುದಾದ್ರೂ ಒಂದು ವಿಡಿಯೋ ತಕ್ಕೊಂಡು ಯಾರೋ ಸುಮ್ಕೆ ವಿಡಿಯೋ ಕನ್ವರ್ಟ್ ಮಾಡುವಾಗ ವಿಡಿಯೋ ಮಾಡಿ ಶೋಕಿಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡುವಾಗ ಯಾವುದೋ ಒಂದು ಹಾಡು ಬಂದಿದ್ದ ತಕ್ಷಣ ಅದು ಹಾಡಿನ ನೆಲ ಮತ್ತು ಹಿನ್ನೆಲೆ ಏನು ಗೊತ್ತಿಲ್ಲದ ಅಮಾಯಕರು ಆಗಿರ್ಬೋದು. ಮತ್ತು ಬೇಕಂತ ಯಾರೂ ಮಾಡಿರಲ್ಲ. ನಾನು 100% ಆಗಿ ಹೇಳ್ತೀನಿ, ಬೇಕಂತ. ಯಾಕಂದರೆ ಅವ್ರಿಗೂ ಕಾನೂನಿನ ಭಯ ಇದೆ. ಬೇಕಂತ ಮಾಡಿರೋದಿಲ್ಲ. ಅವರು ಮಾಡಿರೋದಕ್ಕೆ ಅವ್ರಿಗೆ ಶಿಕ್ಷೆ ಆಗಲಿ. ಮತ್ತು ಇವಾಗ ಯಾರಾದರೂ ಅದೇನಾದರೂ ಮಾಡಬೇಕಂದ್ರೆ ನಿಮಗೆ ಯಾವ ಹಾಡು ಹಾಕ್ತೀರಾ ಅದರ ಹಿನ್ನೆಲೆ ಗೊತ್ತಿರಬೇಕು. ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಹಾಡುಗಳು, ನಮ್ಮ ಭಾರತದ ಹಾಡುಗಳು ಪೂರ್ತಿ ಪ್ರಪಂಚದಲ್ಲೇ ಎಲ್ಲದಕ್ಕಿಂತ ಚೆನ್ನಾಗಿರೋವು. ನಾವು ಭಾರತದಲ್ಲೇ ಬೇಕಾದಷ್ಟು ಒಳ್ಳೆ ಹಾಡುಗಳಿದ್ದು ಅದನ್ನು ಹಾಕ್ಬೋದಿತ್ತು. ನಾನು ಹೇಳಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಎರಡನೇದು ಅವರು ಬೇಕಂತ ಮಾಡಿರೋದಿಲ್ಲ ಅಂತ ನಾನು ಅನ್ನಿಸ್ಕೊಂಡಿರ್ತೇನೆ. ಬೇಕಂತ ಮಾಡಿದರೆ ಅವರು ಇನ್ವೆಸ್ಟಿಗೇಷನ್ ಮಾಡಿ ಏನಾದರೂ ಇಂಟೆನ್ಷನಲ್ಲಿ ಮಾಡಿದರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತಲೂ ನಾನು ಹೇಳ್ತೇನೆ. ಇದು AI ಜನರೇಟೆಡ್ ವಿಡಿಯೋ ಎಂದು ಹೇಳಲಾಗುತ್ತಿದ್ದು ಪೊಲೀಸರು FIR ದಾಖಲಿಸಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೇ ವಿಡಿಯೋ ಅಥವಾ ಹಾಡನ್ನ ಶೇರ್ ಮಾಡುವ ಮುನ್ನ ಅದರ ಹಿನ್ನೆಲೆ ಮತ್ತು ಪರಿಣಾಮದ ಬಗ್ಗೆ ಮಾಹಿತಿ ಇರುವುದು ಅತ್ಯಗತ್ಯ. ಭಾರತದ ಸಂಸ್ಕೃತಿಯಲ್ಲಿ ಜಗತ್ತಿಗೆ ಮಾದರಿಯಾದ ಉತ್ತಮ ಹಾಡುಗಳಿವೆ. ಹಾಗಿದ್ದಾಗ ಬೇರೆ ದೇಶದ ಹಾಡುಗಳ ಅಗತ್ಯವೇನಿದೆ? ತಪ್ಪು ಮಾಡಿದವರಿಗೆ ಕಾನೂನಿನ ಅಡಿಯಲ್ಲಿ ಶಿಕ್ಷೆಯಾಗಬೇಕು ಹಾಗೂ ಸೂಕ್ತ ತಿಳುವಳಿಕೆ ಮೂಡಿಸಬೇಕು. ಕಾನೂನನ್ನ ಗೌರವಿಸಿ ಪ್ರವಾದಿಯವರ ಶಾಂತಿ ಮತ್ತು ಸಹೋದರತ್ವದ ಸಂದೇಶವನ್ನ ಸಾರುವ ಮೂಲಕ ಈದ್ ಮಿಲಾದ್ ಅನ್ನ ಅರ್ಥಪೂರ್ಣವಾಗಿ ಆಚರಿಸೋಣ ಎನ್ನುವುದು ತಾಜುದ್ದೀನ್ ಶರೀಫ್ ಅವರ ಆಶಯ. ಕ್ಯಾಮೆರಾ ಪರ್ಸನ್ ಸುನಿಲ್ ಜೊತೆ ಮಂಜುನಾಥ್, HR ಪ್ರಗತಿ TV, ತುಮಕೂರು.